ನೋಡಿದ್ರೆ ಆ ಸುಟ್ಟವೊಂದು ಯಾವ ಧರ್ಮ, ಒಂದು ಸುಡುಗಾಡು ಧರ್ಮ ಅಂತ ನಮಗಿವಾಗ ಭಾಸ ಆಗ್ತಾ ಇದೆ. ಅವ್ರನ್ನು ಅದೇ ತರ ಸುಡಬೇಕಾಗತ್ತೆ, ಪ್ಯಾಂಟ್ ಬಿಚ್ಚಿ ಹೊಡಿಬೇಕಾಗತ್ತೆ. ಆ ಸುಟ್ಟವ್ರನ್ನ ಕೇಳ್ತಾರಂತೆ ಕುರಾನ್ ಓದೋಕೆ, ಹೇಳ್ತಾರಂತೆ ಪ್ಯಾಂಟ್ ಬಿಚ್ಚಿ ನಿಮ್ ಧರ್ಮ ಯಾವ್ದು ಕೇಳ್ತಾರಂತೆ. ಅದು ಹಿಂದೂ ಅಂತ ಕನ್ಫರ್ಮ್ ಆದ್ರ ಮೇಲೆ ಅವ್ರಿಗೆ ತಲೆಗೆ ಗುಂಡಿಟ್ಟು ಕೊಲ್ಲಲಾಗತ್ತೆ. ನೋಡಿ ಎಂತ ಪಾಪಿಗಳು ಅಂತ ಇಂತಹ ಹೇಯ ಕೃತ್ಯವನ್ನ ಮಾಡ್ತಾರೆ. ಹೇಡಿತನ ಕೈಲಾಗದವರು ಬಲೆ ಆಗಿದ್ರೆ ನಮ್ಮ ಮಿಲಿಟರಿ ಎದುರು ಹಾಗೆ ನಿಂತ್ಕೊಂಡು ಮಾಡ್ಲಿ. ಹಾಗಾದ್ರೆ ತಾಕತ್ತಿದ್ರೆ ಪಾಪ ಸಾರ್ವಜನಿಕರು, ಪ್ರಯಾಣಿಕರು ಅವ್ರಿಗೇನ್ ಗೊತ್ತಿರುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸದ್ಯ ಈಗ ಮೃತದೇಹ ಹಸ್ತಾಂತರ ಕಾರ್ಯ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಏನೇನೆಲ್ಲ ಪ್ರೊಸೆಸ್ ಇರುತ್ತೆ, ಏನ್ ಡೀಟೇಲ್ಸ್ ಕೊಡ್ತೀರಾ ವೀರೇಶ್? ನಿಕೇಶ್, ನಾ ಪ್ರೆಸೆಂಟ್ ಈಗ ಮೆಂಜಿಸ್ ಕಾರ್ಗೋ ಟರ್ಮಿನಲ್ ಮುಂಭಾಗದಲ್ಲಿದ್ದೇನೆ. ಯಾಕಂದ್ರೆ ಆ ಮೃತದೇಹಗಳು ಈ ಒಂದು ಭಾಗಕ್ಕೆ ಬಂದಿದ್ದೇವೆ. ಯಾಕಂದ್ರೆ ಈಗ ಆ ಟರ್ಮಿನಲ್ 1ರಿಂದ ಕುಟುಂಬಸ್ಥರನ್ನ ಏರ್ ಬಸ್ ಮುಖಾಂತರ ಈ ಒಂದು ಕಾರ್ಗೋ ಟರ್ಮಿನಲ್ಗೆ ಕರೆದುಕೊಂಡು ಬಂದಿದ್ದಾರೆ. ಒಂದ್ ಕಡೆ ಎಸ್ಕಾರ್ಟ್ ಮುಖಾಂತರ, ಪೊಲೀಸ್ ಭದ್ರತೆ ಮುಖಾಂತರ. ಯಾಕಂದ್ರೆ ಒಂದ್ ಕಡೆ ಭರತ್ ಭೂಷಣ್, ಮತ್ತೊಂದ್ ಕಡೆ ಮಂಜುನಾಥ್ ರಾವ್ ಅವರ ಕುಟುಂಬಗಳು, ಇಬ್ಬರು ಕುಟುಂಬಗಳು ಬಂದಿದ್ದಾವೆ. ಮತ್ತೊಂದ್ ಕಡೆ ಅವರ ಕುಟುಂಬ, ಇಲ್ಲಿರೋ ಕುಟುಂಬ ಸಹ ಬಂದವರನ್ನ ಬರಮಾಡಿಕೊಂಡಿದ್ದಾರೆ. ತುಂಬಾ ದುಃಖದಲ್ಲಿದ್ದಾರೆ. ಯಾಕಂದ್ರೆ ಈ ಒಂದು ಘಟನೆ ಆಗಬಾರ್ದಿತ್ತು. ಯಾಕಂದ್ರೆ ಖುಷಿಯಿಂದ ಕಾಶ್ಮೀರಕ್ಕೆ ಹೋಗಿದ್ರು ಫ್ಯಾಮಿಲಿ ಜೊತೆ. ಬಟ್ ಅಲ್ಲಿ ಆಗಿದ್ದು ಮಾತ್ರ ಘೋರ ಘಟನೆ. ಹೀಗಾಗಿ ಕೇಂದ್ರ ಸರ್ಕಾರ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕಂತ ಒಂದ್ ಕಡೆ ಇಬ್ಬರ ಫ್ಯಾಮಿಲಿಯ ಮೆಂಬರ್ಸ್ ಒಂದ್ ಕಡೆ ರಿಪಬ್ಲಿಕನ್ ಮುಖಾಂತರ ಒಂದ್ ಕಡೆ ಕೇಂದ್ರ ಸರ್ಕಾರ ಆಗ್ರಹಿಸಿದ್ದಾರೆ. ನೀವು ದೃಶ್ಯಗಳು ಸಹ ನೋಡ್ತಿರಬಹುದು. ಈಗ ಬಾಡಿ ಹಸ್ತಾಂತರ ಪ್ರಕ್ರಿಯೆ ನಡೆದಿದೆ. ಈ ಒಂದು ಪ್ರಕ್ರಿಯೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಡಿಸಿ ಮತ್ತೊಂದು ಕಡೆ ಕೇಂದ್ರ ಸಚಿವ ವಿ ಸೋಮಣ್ಣ, ಅದಲ್ಲದೆ ಸಂಸದ ತೇಜಸ್ವಿ ಸೂರ್ಯ ಮತ್ತು ಸ್ಥಳೀಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಬಾಡಿ ಇಲ್ಲಿಂದ ಹಸ್ತಾಂತರ ಆಗುತ್ತೆ. ಇಲ್ಲಿಂದ ಮಂಜುನಾಥ್ ರಾವ್ ಅವರ ಬಾಡಿಯನ್ನ ಶಿವಮೊಗ್ಗಕ್ಕೆ ಬೈ ರೋಡ್ ಆಂಬುಲೆನ್ಸ್ ಮುಖಾಂತರ ಕರೆದುಕೊಂಡು ಹೋಗ್ತಾರೆ. ಅದಲ್ಲದೆ ಭರತ್ ಭೂಷಣ್ ಅವರ ಬಾಡಿ ಸಹ ಆಂಬುಲೆನ್ಸ್ ಮುಖಾಂತರ ಕರೆದುಕೊಂಡು ಹೋಗುವ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ಭದ್ರತೆ ಸಹ ನಿಯೋಜನೆಗೊಂಡಿದ್ದಾರೆ. ಯಾಕಂದ್ರೆ ಯಾವುದೇ ರೀತಿ ಅಹಿತಕರ ಘಟನೆ ಆಗದಂತೆ ಕ್ರಮಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಬಂದಿದ್ದಾರೆ ನೋಡೋದಕ್ಕೆ. ಯಾಕಂದ್ರೆ ಕಾಶ್ಮೀರದಲ್ಲಿ ನೋಡ್ತಿರ್ಬೋದು, ಈಗ ತೇಜಸ್ವಿ ಸೂರ್ಯ, ವಿ ಸೋಮಣ್ಣವರು ಬಾಡಿ ಹಸ್ತಾಂತರ ಪ್ರಕ್ರಿಯೆ ಆಗಿದೆ. ಬಾಡಿಗೆ ಅಂದ್ರೆ ಮೃತದೇಹಕ್ಕೆ ನಮನವನ್ನು ಸಲ್ಲಿಸಿದ್ದಾರೆ. ಕೆಲವೇ ಕ್ಷಣದಲ್ಲಿ ಬಾಡಿ ಮೂವ್ಮೆಂಟ್ ಆಗುತ್ತೆ. ಒಂದ್ ಕಡೆ ಮಂಜುನಾಥ್ ರಾವ್ ಅವರ ಪಾರ್ಥಿವ ಶರೀರನ ಶಿವಮೊಗ್ಗಕ್ಕೆ ತೆಗೆದುಕೊಂಡು ಹೋಗ್ತಾರೆ ಆಂಬುಲೆನ್ಸ್ ಮುಖಾಂತರ, ಎಸ್ಕಾರ್ಟ್ ಮುಖಾಂತರ. ಯಾಕಂದ್ರೆ ಇಲ್ಲಿಂದ ಏನಾದ್ರೂ ಫ್ಲೈಟ್ ಹೋಗಬಹುದೆಂಬುದು ಚಾನ್ಸ್ ಇತ್ತು, ಬಟ್ ಆಗಲಿಲ್ಲ. ಬಟ್ ಈಗ ಬೈ ರೋಡ್ ಮುಖಾಂತರ ಕರೆದುಕೊಂಡು ಹೋಗಲಿದ್ದಾರೆ. ನೋಡ್ತಿರ್ಬೋದು ಕುಟುಂಬದ ಜೊತೆ. ಮತ್ತೊಂದು ಕಡೆ ಶಾಸಕರು ಸಂಸದರ ಜೊತೆ ಮಾತುಕತೆ ನಡೀತಿದೆ. ಯಾಕಂದ್ರೆ ಅಲ್ಲಿ ಮನೆಯಲ್ಲಿ ಸಹ ಈಗ ಭರತ್ ಭೂಷಣ್ ಅವರ ಮನೆಯಲ್ಲಿ ಸಹ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತಿಮ ದರ್ಶನಕ್ಕೆ. ಯಾಕಂದ್ರೆ ಹೆಬ್ಬಾಳದಲ್ಲಿ ಸಹ ಅವರಿಗೆ ಚಿತಾಗಾರದ ಸ್ಲಾಟ್ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಇದೀಗ ಅವರ ಅಂತ್ಯ ಸಂಸ್ಕಾರವನ್ನ ಮೆಡಿ ಅಗ್ರಹಾರದಲ್ಲಿ ಅಂತ್ಯ ಸಂಸ್ಕಾರ ಆಗುತ್ತೆ. ವಿ ಸೋಮಣ್ಣ ಅವರು ಬರ್ತಾ ಇದ್ದಾರೆ, ಮಾತಾಡ್ತಾರೆ. ಯಾಕಂದ್ರೆ ಬಾಡಿ ಹಸ್ತಾಂತರ ಮಾಡಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ ಯಾಕಂದ್ರೆ ಸಂಸದ ತೇಜಸ್ವಿ ಸೂರ್ಯ ಮತ್ತೊಂದು ಕಡೆ ವಿ ಸೋಮಣ್ಣ ಅವರು ಎಲ್ಲರೂ ಬರ್ತಿದ್ದಾರೆ. ಅವರ ಬೈಟ್ ನಾನು ಯಾಕಂದ್ರೆ ಅವ್ರು ಹೇಳ್ತಾರೆ ಬಾಡಿ ಹಸ್ತಾಂತರ ಆಗಿದೆ, ಅವ್ರು ಮಾತಾಡ್ತಾರೆ. ಅಲ್ಲಿ ನಾಳೆ ಮೆಸೇಜ್ ಈ ಒಂದು ಅನಾಮಧೇಯ ಕೃತ್ಯಕ್ಕೆ ಇಡೀ ವಿಶ್ವನೇ ಖಂಡಿಸ್ತಾ ಇದೆ. ಭಾರತದ ಪ್ರಧಾನಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು, ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು, ರಕ್ಷಣಾ ಮಂತ್ರಿಗಳಾದ ರಾಜನಾಥ್ ಸಿಂಗ್ ಅವರು ವಿಶ್ವವೇ ಮೆಚ್ಚುವ ಒಂದು ತೀರ್ಮಾನವನ್ನು ಮಾಡಿ ಇಂತಹ ಹೇಯ ಕೃತ್ಯವನ್ನ ಮಾಡ್ತಕ್ಕಂಥ, ಅವ್ರು ಎಷ್ಟೇ ದೊಡ್ಡವರಾದ್ರೂ ಕೂಡ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ಒಂದು ಏನೋ ಇನ್ನೋಸೆಂಟ್ ಅನ್ನ ನಿಲ್ಲಿಸಿಕೊಂಡು ಕೊಲೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಗುಂಡೆ ಇಟ್ಟು ಹೊಡೆದು ಸಾಯಿಸಿರ್ತಕ್ಕಂಥ ಇದೊಂದು ಅನಾಮಧೇಯ ಕೃತ್ಯ. ಈಗಾಗಲೇ 2 ಬಾಡಿಗಳು ಕೂಡ ಬಂದಿದೆ. ಅವರವರ ಮನೆಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಎರಡೂ ಕೂಡ ಒಟ್ಟಾಗಿ ಮಾಡಿದ್ದಾರೆ. ನಾನು ಇಂಥ ಒಂದು ಸಂದರ್ಭದಲ್ಲಿ ನಾನು ಒಂದೇ ಒಂದು ಸತ್ಯ, ಈ ದೇಶದ ಸಾರ್ವಭೌಮತೆಗೆ, ಈ ದೇಶದ ಏಕತೆಗೆ, ಈ ದೇಶವನ್ನ ಎಲ್ಲ ಒಂದು ಕಡೆ ಏನೆಲ್ಲ ಅಸ್ಥಿರ ಮಾಡಬಹುದು ಅಂತ ಏನಾದ್ರು ಇದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳು ಈಗಾಗಲೇ ಕೊಟ್ಟಿದ್ದಾರೆ. ಇದೊಂದು ಯಾರೋ ಪಾಕಿಸ್ತಾನಕ್ಕೆ ಇದೊಂದು ಎಚ್ಚರಿಕೆ ಗಂಟೆ. ಇದನ್ನ ಅರ್ಥ ಮಾಡಿಕೊಂಡು
ನಡೀಲಿಲ್ಲ ಅಂದ್ರೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಕೂಡ ಇದಾಗಿದೆ. ಏನಿವತ್ತು ನಮ್ಮ ದೇಶದ ನಾಗರಿಕರನ್ನ, ಮುಗ್ಧರನ್ನ ಏನಿದು ಒಂದು ರೀತಿ ಕೊಲೆ ಅಂದ್ರೆ ತಪ್ಪಾಗಲಾರದು. ಇಂಥ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ಉಗ್ರರಿಗೆ ನಾವು ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಆಗ್ತಾ ಇದೆ. ಅವ್ರ ಎರಡು ಕುಟುಂಬಗಳು ಕೂಡ ಅವರ ಸಂಪ್ರದಾಯದಂತೆ ಅವರ ಮುಂದಿನ ವಿಧಿವಿಧಾನಗಳನ್ನು ಮಾಡೋದಕ್ಕೆ ಅನುಮತಿಯನ್ನ ಅವರಿಗೆ ವಿನಂತಿ ಮಾಡಿದ್ದೇವೆ. ಶಿವಮೊಗ್ಗಕ್ಕೆ ಅದು ಗಾಡಿ ರವಾನೆ ಆಗ್ತಾ ಇದೆ. ಇದು ನಮ್ಮ ಇದರೊಳಗೆ ಮತ್ತಿಕೆರೆಗೆ ಹೋಗ್ತಾ ಇದೆ. ಈ ಒಂದು ನೋವನ್ನ ಭರಿಸ್ತಕ್ಕಂಥ ಶಕ್ತಿಯನ್ನ ಅವ್ರ ಕುಟುಂಬಕ್ಕೆ ಕೊಡ್ಲಿ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಎಸ್ ನಿಕೇಶ್, ಕೆಲವೇ ಕ್ಷಣದಲ್ಲಿ ಈಗ ಮೃತದೇಹ ಹಸ್ತಾಂತರ ಆಗಿದೆ. ಕೆಲವೇ ಕ್ಷಣದಲ್ಲಿ ಒಂದ್ ಕಡೆ ಶಿವಮೊಗ್ಗಕ್ಕೆ, ಮತ್ತೊಂದ್ ಕಡೆ ಬೆಂಗಳೂರಿನಲ್ಲಿರುವ ಮತ್ತಿಕೆರೆಯಲ್ಲಿರುವ ಭರತ್ ಭೂಷಣ್ ಅವರ ಮನೆಗೆ ಈಗ ಮೃತದೇಹಗಳನ್ನ ತೆಗೆದುಕೊಂಡು ಹೋಗುವ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ವಿ ಸೋಮಣ್ಣವರು, ತೇಜಸ್ವಿ ಸೂರ್ಯ, ಹಲವಾರು ಬೆಂಗಳೂರು ಗ್ರಾಮಾಂತರ ಡಿಸಿ ಅಧಿಕಾರಿಗಳ ಸಮ್ಮುಖದಲ್ಲಿ ಬಾಡಿ ಹಸ್ತಾಂತರವಾಗಿದೆ. ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಮಂಜುನಾಥ್ ರಾವ್ ಹಾಗೆ ಭರತ್ ಕುಟುಂಬಕ್ಕೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ. ರಸ್ತೆ ಮಾರ್ಗವಾಗಿ ಶಿವಮೊಗ್ಗಕ್ಕೆ ಮೃತದೇಹವನ್ನ ರವಾನೆ ಮಾಡಲಾಗುತ್ತೆ. 3 ಗಂಟೆಗೆ ಭರತ್ ಭೂಷಣ್ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಮೇಡಿ ಅಗ್ರಹಾರದ ಚಿತಾಗಾರದಲ್ಲಿ ಭರತ್ ಭೂಷಣ್ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಮಂಜುನಾಥ್ ಅವರ ಮೃತದೇಹವನ್ನ ರಸ್ತೆ ಮುಖಾಂತರ ಆಂಬ್ಯುಲೆನ್ಸ್ನಲ್ಲಿ ಶಿವಮೊಗ್ಗಕ್ಕೆ ಕೊಂಡೊಯ್ಯಲಾಗುತ್ತೆ. ಅಲ್ಲಿ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಸಾರ್ವಜನಿಕ ದರ್ಶನಕ್ಕೂ ಕೂಡ ಅನುವು ಮಾಡಿಕೊಡಲಾಗಿದೆ. ನೋಡಿ, ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಒಂದ್ ಕಡೆ ತೇಜಸ್ವಿ ಸೂರ್ಯ ಕೂಡ ಇದ್ದಾರೆ, ಇನ್ನೊಂದ್ ಕಡೆ ಡಿಸಿ ಬಸವರಾಜ್ ಅವರು ಕೂಡ ಇದ್ದಾರೆ, ಜೊತೆಗೆ ಎಂಎಲ್ಎ ಧೀರಜ್ ಮುನಿರಾಜ್ ಕೂಡ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ ಕೂಡ ಅಲ್ಲಿ ಇರುವಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಈ ಮೃತದೇಹಗಳನ್ನ ಹಸ್ತಾಂತರ ಮಾಡಿದ್ದಾರೆ. ಅದು ಕೂಡ ಬೆಂಗಳೂರಿನ ಭರತ್ ಭೂಷಣ್ ಅವರ ಮೃತದೇಹವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಜೊತೆಗೆ ಮಂಜುನಾಥ್ ರಾವ್ ಅವರ ಮೃತದೇಹವನ್ನು ಕೂಡ ಹಸ್ತಾಂತರ ಮಾಡಲಾಗಿದೆ. ಜೊತೆಗೆ ಭರತ್ ಭೂಷಣ್ ಅವರ ಮೃತದೇಹವನ್ನ ಮತ್ತಿಕೆರೆಗೆ ಅವರ ನಿವಾಸಕ್ಕೆ ಕೊಂಡೊಯ್ಯಲಾಗುತ್ತೆ. ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಿ ಅದಾದ ನಂತರ ನೋಡಿ, ಇನ್ನೊಂದು ಕಡೆಯಲ್ಲಿ ನೀವು ನೋಡ್ತಾ ಇರಬಹುದು, ಮಧುಸೂದನ್ ಅವರ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಇದು ಚೆನ್ನೈ ಏರ್ಪೋರ್ಟ್ನ ದೃಶ್ಯ. ಇದು ಮಧುಸೂದನ್ ಅವರ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಅವರ ಬಾಡಿನ ಚೆನ್ನೈಯಲ್ಲಿ ಹಸ್ತಾಂತರ ಮಾಡಲಾಗುತ್ತೆ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಒಂದ್ ಕಡೆಯಲ್ಲಿ ಈಗ ಸಕಲ ಸರ್ಕಾರಿ ಮಿಲಿಟರಿ ಗೌರವಗಳೊಂದಿಗೆ ಅದಕ್ಕೆ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಿ ಅವರ ಮೃತದೇಹವನ್ನ, ಮಧುಸೂದನ್ ಅವರ ಮೃತದೇಹವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಆ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಒಂದ್ ಕಡೆಯಲ್ಲಿ ಚೆನ್ನೈಯಲ್ಲಿ ತೋರಿಸ್ತಾ ಇದ್ವಿ, ಇನ್ನೊಂದ್ ಕಡೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ತೋರಿಸ್ತಾ ಇದ್ವಿ. ಮಧುಸೂದನ್ ಅವರ ಪ್ರಾಪರ್ ಬಂದುಬಿಟ್ಟು ಅವರದು ಚೆನ್ನೈ. ಈ ನಿಟ್ಟಿನಲ್ಲಿ ಅವರ ಮೃತದೇಹವನ್ನ ಅವರ ಹುಟ್ಟೂರಿಗೆ ತೆಗೆದುಕೊಂಡು ಹೋಗ್ಲಾಗತ್ತೆ. ಮಧುಸೂದನ್ ಅವರ ಹುಟ್ಟೂರು ಚೆನ್ನೈ. ಸೊ ಅಲ್ಲಿ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗುತ್ತೆ. ಈ ನಿಟ್ಟಿನಲ್ಲಿ ಮಧುಸೂದನ್ ಅವರ ಮೃತದೇಹವನ್ನ ಚೆನ್ನೈ ಏರ್ಪೋರ್ಟ್ಗೆ ಬಂದಿದೆ ಈಗ. ಸೊ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಸೊ ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಇನ್ನೊಂದು ಕಡೆಯಲ್ಲಿ ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು, ಹಾಗೆ ಅಲ್ಲಿ ಸಂಬಂಧಪಟ್ಟಂತ ರಾಜಕಾರಣಿಗಳು, ಹಾಗೆ ಅಲ್ಲಿ ಸಾಕಷ್ಟು ಮಂದಿ ಸಾರ್ವಜನಿಕರು ಕೂಡ ನೆರೆದಿದ್ದಾರೆ. ಜೊತೆಗೆ ಮಧುಸೂದನ್ ಅವರ ಕುಟುಂಬಸ್ಥರು ಕೂಡ ಅಲ್ಲಿ ಬಂದಿರುವಂತಹ ದೃಶ್ಯ. ಇನ್ನೊಂದು ಕಡೆಯಲ್ಲಿ ಅವರ ಮೃತದೇಹಕ್ಕೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇರುವಂತಹ ಸೇನಾಧಿಕಾರಿಗಳು. ಸೊ ಒಂದಿಷ್ಟು ಪ್ರೊಸೆಸ್ಗಳಿರುತ್ತೆ. ಆ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈಗ ಅವರ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಜೊತೆಗೆ ಇನ್ನೊಂದು ಕಡೆಯಲ್ಲಿ ನೀವು ನೋಡ್ತಾ ಇರಬಹುದು ಬೆಂಗಳೂರಿನ ದೃಶ್ಯ. ಬೆಂಗಳೂರು ಏರ್ಪೋರ್ಟ್ ಇಂದ ಈಗಾಗಲೇ ಮೃತದೇಹವನ್ನ